ವೆಲ್ಕಮ್ ಟು ಗ್ರೇಸ್ ಕಿಚನ್. ಇವತ್ತು ನಾನು ಕ್ರಿಸ್ಮಸ್ ಸ್ವೀಟ್ ಕಲ್ಕಲ್ ಮಾಡ್ತಾ ಇದ್ದೀನಿ. ಇದು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ 6 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು ಬೀಟ್ ಮಾಡ್ಕೋಬೇಕು ಚೆನ್ನಾಗಿ. ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಮೊಟ್ಟೆನ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈಗ 1/4 kg ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. 1 kg ಮೈದಾಗೆ 1/4 kg ಸಕ್ಕರೆ ಪೌಡ್ರನ್ನ ಸೇರಿಸ್ಕೋಬೇಕು. 1/4 ಸ್ಪೂನ್ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಕಾಯಿಸಿದ ತುಪ್ಪನ ಹಾಕೋತಾ ಇದ್ದೀನಿ. ಇದು 150 ಗ್ರಾಮ್. ಈಗ ಮೊಟ್ಟೆ, ಸಕ್ಕರೆ ಮತ್ತು ತುಪ್ಪ, ಉಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1 kg ಮೈದಾ ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದಕ್ಕೆ ನಾವು ಎಸೆನ್ಸ್ ಬೇಕಾದ್ರೆ ಹಾಕ್ಕೋಬೋದು. ನಾನು ಹಾಕಿಲ್ಲ ಎಸೆನ್ಸು. ಈಗ ಈ ರೀತಿ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ನೀರೇನು ಸೇರಿಸಿಲ್ಲ. 1 kgಗೆ 6 ಮೊಟ್ಟೆ, 1/4 kg ಸಕ್ಕರೆ ಪೌಡ್ರು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ನಾವು ಇದನ್ನು ಇಡೋ ಹಾಗಿಲ್ಲ. ಹಾಗೆಯೇ ನಾವು ಈಗ ಕ್ರಿಸ್ಮಸ್ ಸ್ವೀಟ್ ಕಲ್ಕಲ್ ಮಾಡೋದು. ಹೇಗೆ ಮಾಡೋದು ತೋರಿಸ್ತೀನಿ. ಇಷ್ಟು ದಪ್ಪ ಉಂಡೆ ತೊಗೋಬೇಕು, ಮಾಡಿಟ್ಕೋಬೇಕೆಲ್ಲ. ಫೋರ್ಕ್ ತಗೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಕೋಬೇಕು. ತುಪ್ಪ ಸವರ್ಕೊಂಡು ನಾವು ಕಲಸಿ ಇಟ್ಟಂಥ ಈ ಮಿಕ್ಸನ್ನ ಈ ರೀತಿ ಉಂಡೆ ಮಾಡಿಕೊಂಡು ಇದ್ರ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಇದನ್ನು ನಿಧಾನಕ್ಕೆ ಈ ರೀತಿ ಟ್ವಿಸ್ಟ್ ಮಾಡಬೇಕು. ನೋಡಿ, ಈ ರೀತಿ ಮಾಡಿದಾಗ ಈ ರೀತಿ ಶೇಪ್ ಬರುತ್ತೆ. ಇದನ್ನು ಚೆನ್ನಾಗಿ ಒಂದ್ಸಲ ಇಲ್ಲಿ ಪ್ರೆಸ್ ಮಾಡಿಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಎಲ್ಲ ಮಾಡಿ ಇಟ್ಕೋಬೇಕು. ಇನ್ನೊಂದು ತೋರಿಸ್ತೀನಿ ನೋಡಿ. ಈ ರೀತಿ ಫೋರ್ಕ್ನ ಬ್ಯಾಕ್ ತಿರ್ಸ್ಕೋಬೇಕು. ಈ ರೀತಿ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆ ಬಿಸಿ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ಈಗ ಎಣ್ಣೆ ಕಾದಿದೆ. ಈಗ ಇದನ್ನು ಒಂದೊಂದೇ ಹಾಕ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಮೀಡಿಯಂ ಉರಿಯಾಗಿರಬೇಕು. ಈಗ ಹಾಕಿದ್ದೀನಿ. ಇದನ್ನು ತಿರುಗಿಸ್ಬಾರ್ದು. ಸ್ವಲ್ಪ 1-2 ನಿಮಿಷ ಬೇಯಬೇಕು, ಆಮೇಲೆ ತಿರುಗಿಸ್ಬೇಕು. ಈಗ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದು ಮಾಡೋದು ತುಂಬ ಈಸಿ, ಟೇಸ್ಟಾಗಿರುತ್ತೆ. ಕ್ರಿಸ್ಮಸ್ಸಿಗೆ ಎಲ್ಲರೂ ಮಾಡ್ತಾರೆ ಇದನ್ನು. ಇದು ಕ್ರಿಸ್ಮಸ್ ಸ್ಪೆಷಲ್ ಸ್ವೀಟ್. ಇಷ್ಟು ಬ್ರೌನ್ ಆದರೆ ಸಾಕು. ಈಗ ಇದನ್ನು ಶಿಫ್ಟ್ ಮಾಡ್ಕೊತೀನಿ. ಈಗ ಕ್ರಿಸ್ಮಸ್ ಸ್ವೀಟ್ ಕಲ್ಕಲ್ ರೆಡಿ ಆಯಿತು. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹೆಲ್ತ್ ಈಸ್ ವೆಲ್ತ್.